ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಸಂದರ್ಭದಲ್ಲಿ ಹಲವು ಅವಾಂತರಗಳು ಉಂಟಾಗಿದೆ. ಬೆಂಗಳೂರು, ವಿಜಯಪುರ, ಕಲಬುರಗಿಯಲ್ಲಿ ಪರೀಕ್ಷೆಯ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ. ಸರ್ವರ್ ಸಮಸ್ಯೆಯ ಜೊತೆಗೆ ಪ್ರಶ್ನೆ ಪತ್ರಿಕೆಯನ್ನ ತಡವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಿಗ್ಗೆ 10:30ಕ್ಕೆ ಕೊಡಬೇಕಾಗಿದ್ದಂತಹ ಪತ್ರಿಕೆ 11 ಗಂಟೆಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪಿಸಿದ್ದಾರೆ ಪರೀಕ್ಷಾರ್ಥಿಗಳು. ಕೆಇಎ ಬೋರ್ಡ್ ವಿರುದ್ಧ ಕಾನ್ಸ್ಟೇಬಲ್ ಪರೀಕ್ಷಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ತಿಕೋಟಾದ ಶಾರದಾಂಬಾ ಪಿಯು ಕಾಲೇಜು ಬಳಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಜಯಪುರದಲ್ಲಿ ಪತ್ರಿಕೆ ತಡವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ವಿದ್ಯಾರ್ಥಿಗಳು ಗರಂ ಆಗಿದ್ದಾರೆ. ಜೊತೆಗೆ ಬಯೋಮೆಟ್ರಿಕ್ ಸ್ಕ್ಯಾನಿಂಗ್ ಇಲ್ಲದೆ ಪರೀಕ್ಷೆಗೆ ವಿದ್ಯಾರ್ಥಿಗಳು ಎಂಟ್ರಿ ಆಗಿರೋದು. ಕಲಬುರಗಿ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಸರ್ವರ್ ಸಮಸ್ಯೆ ಉಂಟಾಗಿದೆ. ಈ ರೀತಿಯಾಗಿ ಸಾಕಷ್ಟು ಗೊಂದಲಗಳು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೃಷ್ಟಿಯಾಗಿದೆ. ಒಂದಷ್ಟು ವಿದ್ಯಾರ್ಥಿಗಳು ಕೆಲವು ಕಡೆಗಳಲ್ಲಿ ತಮ್ಮ ಆಕ್ರೋಶಗಳನ್ನು ವ್ಯಕ್ತಪಡಿಸಿರುವಂತಹ ಘಟನೆ ಕೂಡ ಆಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ವಿದ್ಯಾರ್ಥಿಗಳು ವಿಜಯಪುರದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪತ್ರಿಕೆಯನ್ನ ತಡವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಆಕ್ರೋಶಗೊಂಡು ಪ್ರತಿಭಟನೆ ಹಾದಿ ತೊಳೆದ್ರು. ಬಯೋಮೆಟ್ರಿಕ್ ಸ್ಕ್ಯಾನಿಂಗ್ ಇಲ್ಲದೆ ಪರೀಕ್ಷೆಗೆ ವಿದ್ಯಾರ್ಥಿಗಳು ಎಂಟ್ರಿ ಆಗಿದ್ದಾರೆ. ಕಲಬುರಗಿಯಲ್ಲೂ ಕೂಡ ಅಷ್ಟೇ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸರ್ವರ್ ಸಮಸ್ಯೆ ಉಂಟಾಗಿದೆ. ಪರೀಕ್ಷೆಗೆ ಹಾಜರಾಗೋದಕ್ಕೆ ಸಂಬಂಧಪಟ್ಟಂತೆ ಸರ್ವರ್ ಸಮಸ್ಯೆ ಕಾಣಿಸಿಕೊಳ್ತು. ಹೀಗಾಗಿ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯಾದ್ಯಂತ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಇವತ್ತು ತುಂಬ ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು. ಸುಮಾರು 4 ಲಕ್ಷಕ್ಕೂ ಅಧಿಕ ಪರೀಕ್ಷಾರ್ಥಿಗಳು ಪರೀಕ್ಷೆಯನ್ನು ಎದುರಿಸಿರುವಂಥದ್ದು. ಸದ್ಯ ನಾನು ಬೆಂಗಳೂರಿನಲ್ಲಿದ್ದೇನೆ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿದ್ದೇನೆ. ಇಲ್ಲೂ ಸಹ ಈಗಾಗಲೇ ಪರೀಕ್ಷೆ ಸಂಪೂರ್ಣವಾಗಿ ಮುಗಿದಿರುವಂಥದ್ದು. ಪರೀಕ್ಷೆಯನ್ನು ಮುಗಿಸಿ ಪರೀಕ್ಷಾ ಕೇಂದ್ರದಿಂದ ಪರೀಕ್ಷಾರ್ಥಿಗಳು ಈಗಾಗಲೇ ಹೊರ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ನೀವು ಗಮನಿಸ್ಬೋದು, ಅಂದರೆ ಪರೀಕ್ಷೆ ಎಂಟ್ರಿ ಆಗುವ ಸಂದರ್ಭದಲ್ಲಿ ಒಂದಿಷ್ಟು ಟೆಕ್ನಿಕಲ್ ಪ್ರಾಬ್ಲಮ್, ಸರ್ವರ್ ಡೌನ್ ಇರೋದ್ರಿಂದ ಅವರ ರಿಜಿಸ್ಟ್ರೇಷನ್ ಆಗಿರ್ಬೋದು ಅಥವಾ ಅವರ ಫೇಸ್ ಐಡೆಂಟಿಫಿಕೇಷನ್ ತಗೊಳ್ಳುವಂಥದ್ದು ಸ್ವಲ್ಪ ತಡವಾಗಿರೋದ್ರಿಂದ ಆರಂಭಿಕ ಪರೀಕ್ಷೆ ಆರಂಭದ ಸಮಯದಲ್ಲಿ ಆದಷ್ಟು ಬೇಗ ಇಲಾಖೆಯವರು ಬಿಟ್ಟಿರ್ತಾರೆ. ಪರೀಕ್ಷೆ ಮುಗಿದ ನಂತರದಲ್ಲಿ ಅವ್ರನ್ನ ಫೇಸ್ ರೆಕಗ್ನಿಷನ್ ಮಾಡುವಂಥದ್ದು ಅಥವಾ ಅವರ ಆಧಾರ್ ಚೆಕ್ ಮಾಡುವಂಥದ್ದು ಅದು ನಡೀತಾ ಇದೆ. ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂದರೆ ದೂರದ, ಈಗ ಫಾರ್ ಎಕ್ಸಾಂಪಲ್ ರಾಜಾಜಿನಗರದಲ್ಲಿರುವಂಥವ್ರು ದೂರದ ಹೆಸರುಘಟ್ಟದಲ್ಲಿ 2ನೇ ಎಕ್ಸಾಮ್ ಬರೆಯೋಕ್ಕೆ ಅಥವಾ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳು ಬರಲಿಕ್ಕೆ ಹೋದಾಗ ಸಮಸ್ಯೆ ಆಗ್ತಾ ಇದೆ. ಸದ್ಯ ನಾನು ಇಲ್ಲಿ ಒಬ್ಬ ಪರೀಕ್ಷಾರ್ಥಿ ಇದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಸರ್, ಏನು ಸಮಸ್ಯೆ ಆಗ್ತಾ ಇದೆ ಸರ್ವರ್ ಡೌನ್ ಇರೋದ್ರಿಂದ? ಸರ್ವರ್ ಡೌನಿಂದ ಬೇರೆ ಕಡೆ ಎಕ್ಸಾಮ್ ಬರೆಯಕ್ಕೆ ಹೋಗಬೇಕಾಯ್ತು ನಾವು ಹೆಸರುಘಟ್ಟಕ್ಕೆ. ಇವ್ರ ಸರ್ವರ್ ಡೌನಿಂದ ನಮ್ಮದು ಫೇಸ್ ರಿಕಗ್ನೈಸೇಷನ್ ಆಗ್ತಾ ಇಲ್ಲ. ಮತ್ತು ಬೇರೆ ಕೊಡಬೇಕಾದ್ರೆ ತೊಂದರೆ ಆಗ್ತದೆ. ಟೈಮಿಂಗ್ ರೀಚ್ ಅಲ್ಲ ಅಂದರೆ ಮತ್ತೆ ನಮಗೆ ಎಕ್ಸಾಮ್ ಸೆಂಟ್ರಿಗೆ ಅಲೋ ಮಾಡಲ್ಲ. ಇದೇ ಪ್ರಾಬ್ಲಮ್ ಇದೆ. ಸ್ವಲ್ಪ ಇದನ್ನ ಇಂಪ್ರೂವ್ ಮಾಡಬೇಕು. ನಾವು ಬೇಸಿಕಲಿ ಕೊಪ್ಪಳ, ನಮ್ಮದು ಹೈದ್ರಾಬಾದ್ ಮಾಡಬೇಕು. ನಮ್ಮದು ಹೆಸರುಘಟ್ಟ ಇದೆಲ್ಲ ಕಂಪ್ಲೀಟ್ ಮಾಡಿ ಹೋಗ್ಬೇಕಾದ್ರೆ ಟೈಮ್ ತೊಗೊಳುತ್ತೆ ಅಲ್ವಾ. ಮತ್ತು ಅಲ್ಲಿ ಟೈಮಲ್ಲಿ ಅಂದರೆ ಮತ್ತೆ ನಮಗೆ ಎಂಟ್ರಿ ಆಗಲ್ಲ. ಎಕ್ಸಾಮ್ ಟೈಮ್ ಬಿಫೋರ್ ಹೋಗ್ಬೇಕು ನಾವು. ಹಾಗೆ ಸರ್ವರ್ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಮಾಡಿದ್ರೆ ಓಕೆ. ಸರ್ವರ್ ಪ್ರಾಬ್ಲಮ್ ಹೇಳ್ತಾ ಇದೆ. ಪರೀಕ್ಷೆಯನ್ನು ಇಲ್ಲಿ ರಾಜಾಜಿನಗರದಲ್ಲಿ ಪರೀಕ್ಷೆಯನ್ನು ಬರೆದಿರ್ತಾರೆ. ಈಗ ಹೆಸರುಘಟ್ಟಕ್ಕೆ ಅಂದರೆ ಹೈದರಾಬಾದ್ ಕರ್ನಾಟಕ ಏನು 371J ಆರ್ಟಿಕಲ್ ಏನು ಹೇಳ್ತದೆ, ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮತ್ತೊಂದು ಪರೀಕ್ಷೆ ಇರ್ತದೆ, ಅವರಿಗೆ ಬೇರೆ ಕೇಂದ್ರ ಇರ್ತದೆ, ಪರೀಕ್ಷಾ ಕೇಂದ್ರ ಬೇರೆ ಇರುತ್ತೆ. ಸೊ ರಾಜಾಜಿನಗರದಲ್ಲಿ ಬರೆದಂಥ ವಿದ್ಯಾರ್ಥಿಗಳು ಅಥವಾ ಪರೀಕ್ಷಾರ್ಥಿಗಳು ಈಗ ದೂರದ ಹೆಸರುಘಟ್ಟಕ್ಕೆ ಹೋಗಿರಬೇಕಾಗುತ್ತೆ ಅಥವಾ ಯಲಹಂಕಕ್ಕೆ ಹೋಗಿರಬೇಕಾಗುತ್ತೆ ಅಥವಾ ಹೆಬ್ಬಾಳಕ್ಕೆ ದೂರಕ್ಕೆ ಹೋಗಬೇಕಾಗುತ್ತೆ. ಸೊ ಎಲ್ಲೋ ಸರ್ವರ್ ಡೌನ್ ಇರೋದ್ರಿಂದ, ಸರ್ವರ್ ಡೌನ್ ಇದೆ ಅಂದರೆ ಪರೀಕ್ಷೆ ಸ್ಟಾರ್ಟ್ ಆಗೋ ಸಂದರ್ಭದಲ್ಲಿ ಸರ್ವರ್ ಡೌನ್ ಇರೋದ್ರಿಂದ ಹಾಗೆ ಪರೀಕ್ಷೆನ ಬರಲಿಕ್ಕೆ ಬಿಡ್ತಾರೆ. ತದನಂತರ ಬಂದಂಥ ಸಂದರ್ಭದಲ್ಲಿ, ಪರೀಕ್ಷೆಯನ್ನು ಎದುರಿಸಿ ಬಂದಂಥ ಸಂದರ್ಭದಲ್ಲಿ, ಮುಗಿದ ಸಂದರ್ಭದಲ್ಲಿ ಮತ್ತೆ ಕ್ಯೂ ನಿಂತ್ಕೊಂಡು ಮತ್ತೆ ನಮ್ಮ ಫೇಸ್ ಅಥೆಂಟಿಕೇಷನ್ ಮಾಡುವಂಥದ್ದು ಅಥವಾ ಆಧಾರ್ ಚೆಕ್ ಮಾಡುವಂಥದ್ದು, ನಮ್ಮ ಆಲ್ ಟಿಕೆಟ್ ಚೆಕ್ ಮಾಡುವಂಥದ್ದು, ಇದರಿಂದ ತಡ ಆಗ್ತಾ ಇದೆ. ಇದರಿಂದ ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ. ಮತ್ತು ಸೂಕ್ತ ಸಮಯಕ್ಕೆ 4 ಗಂಟೆಗೆ ಪರೀಕ್ಷೆ ಆಗುತ್ತೆ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗೆ, ಸೂಕ್ತ ಸಮಯಕ್ಕೆ ನಾವು ಪರೀಕ್ಷಾ ಕೇಂದ್ರಕ್ಕೆ ತಲುಪಲು ಸಾಧ್ಯವಾಗ್ತಿಲ್ಲ ಅನ್ನೋಂಥ ಒಂದಿಷ್ಟು ಆರೋಪಗಳನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KE ಬೋರ್ಡ್ ಮೇಲೆ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ನಮ್ ಪೇರೆಂಟ್ಸ್ ಅದೀನಿ. ನನ್ ಮಗ ಬಂದನ್ರಿ, ಮುಂಜಾನೆ 7ಕ್ಕೆ ಬಂದ್ ಕೂತವ್ರಿ ಸರ್. ಆದ್ರೆ ಏನಾಗೈತಿ, ಪೇಪರೇ ಕೊಟ್ಟಿಲ್ರಿ ಸರ್. ಹಾಫ್ ಅನ್ ಅವರ್ ಲೇಟ್ ಇದ್ದವ್ರಿಗೆ ಕೊಟ್ಟಾರಿ. ಮಿಸ್ ಮ್ಯಾಚ್ ರೀ. ಎಂತ ಸಿಸ್ಟಮ್ ಇದು? ಮಿಸ್ ಮ್ಯಾಚ್ ರೀ ಸರ್. OMR sheet question paper, it is not going to match with that question paper. Number is not matching. Okay, and already they are not giving the paper on time. They making the student to wait there only. And ಒಳಗ್ ಹೋಗೋ ಮುಂದ ಅವ್ರದ್ದು ಹೆಂಗ್ ಚೆಕಪ್ ಐತಂದ್ರಿ, ಇದು ಇರಬಾರ್ದು ಅದು ಇರಬಾರ್ದು, ಒಳಗ್ ಹಿಂಗ್ಯಾಕ್ ನಡೀತ್ರಿ? 10:30 ಗಂಟೆಗೆ ಎಕ್ಸಾಮ್ ಕ್ವಶನ್ ಪೇಪರ್ ಕೊಡ್ಬೇಕಾಗಿತ್ತು. ಆದ್ರೆ ಅವ್ರು 11 ಗಂಟೆ ಕೊಟ್ಟರು ಕ್ವಶನ್ ಪೇಪರ್. ಯಾವ ತರ ಕೊಟ್ರ ಅಂದ್ರೆ, ಇದು ಆನ್ಸರ್ ಶೀಟ್ ಕ್ವಶನ್ ಪೇಪರ್ ಬದಲಾವಣೆ ಐತೆ. ಆದ್ರೂ ನಮ್ಗೆ ಸರಿಯಾದ ಟೈಮ್ ಕ್ವಶನ್ ಪೇಪರ್ ತಲುಪಿಲ್ಲ.
ಆದ್ರೂ ಒಂದಿಷ್ಟು ಜನಕ್ಕೆ ಒಳಗೆ ಎಕ್ಸಾಮ್ ನಡೆಸ್ತಾ ಇದಾರೆ ಅವರು. ಟೈಮ್ 1 ಗಂಟೆಗೆ ಐತೆ. ಒಂದಿಷ್ಟು ಹುಡುಗರು ವಿದ್ಯಾರ್ಥಿಗಳು ಹೊರಗಿದ್ದಾರೆ, ಇನ್ನ ಸಿಕ್ಕಿಲ್ಲ. ಇನ್ನ 11 ಗಂಟೆ ಆದ್ರೂ OMR ಸೀಟ್ ಸಿಕ್ಕಿಲ್ಲ ಸರ್. ಏನ್ ಹೇಳ್ತಾ ಇಲ್ಲ ಅವರು, ಡಬ್ಬಿ ಲೇಟ್ ಆಗ್ತಾ ಇದೆ ಹೊಡೆಯೋದು, ಅದು 108 ತಿಪ್ಪಲು ಹೇಳ್ತಾ ಇದಾರೆ ಅವರು. ಸರಿಯಾಗಿ ಸಮಸ್ಯೆ ಹೇಳ್ತಾ ಇದಾರೆ. ನಮ್ ಕಡೆ ಸರಿಯಾಗಿ ರೆಸ್ಪಾನ್ಸ್ ನೀಡ್ತಾ ಇಲ್ಲ. 10 ನಿಮಿಷ ಟೈಮ್ ಹೆಚ್ಚು ಕೊಡ್ತಾರೆ. ಸರಿಯಾಗಿ ಏನಾದ್ರು ಕ್ವಶನ್ ಪೇಪರ್ ಬರ್ತಾರೆ 11 ಗಂಟೆ ಆದ್ರು. ಅಲ್ಲಿ ಒಳಗೆ ಕ್ವಶನ್ ಪೇಪರ್ ಆಲ್ರೆಡಿ ಹೊರಗಡೆ ಕಳಿಸಿಬಿಟ್ಟಿದ್ದಾರೆ ಅವರು, ಅಷ್ಟು ಜನ ಕಲ್ತು. ಈಗ ಚಿಕ್ಕೋಡಿ ತಾಲೂಕಿನಲ್ಲಿ ಒಂದು ಶಾರದಾಂಬ ಸಂಸ್ಥೆಯಲ್ಲಿ ಇವತ್ತು ಎಕ್ಸಾಮ್ ಇತ್ತು. ಅದು ಸರಿಯಾಗಿ ಟೈಮಿಗೆ ಇನ್ನೊಂದು OMR ಕೊಟ್ಟಿಲ್ಲ. OMR ಫಸ್ಟ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ಆಮೇಲೆ OMR ಬಂದಿಲ್ಲ ನಮ್ಮ ಬ್ಲಾಕಿಗೆ. OMR ವೇಟ್ ಮಾಡಿದ್ವಿ 10 ಮಿನಿಟ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.